ನೀನು ಹಿಡಿಯಕ್ಕೆ ಹೋಗಿ ಕೈಗೆ ಸಿಕ್ಕೊಂಡು. ಥ್ಯಾಂಕ್ ಯು ಆಂಟಿ. ಈಗ ಇದೇ ರೀತಿನೂ ಸಮುದ್ರದಲ್ಲಿರೋ ನೀರು ಸೂರ್ಯನ ಬೆಳಕಿನಿಂದ ಏನಾಗುತ್ತೆ, ನೀರು ಬಿಸಿಯಾಗಿ ಆವಿಯಾಗಿ ಮೇಲೆ ಹೋಗಿ ಮತ್ತೆ ಕೋಲ್ಡಾಗಿ ಮೋಡ ಆಗುತ್ತೆ. ಮೋಡದಿಂದ ಮತ್ತೆ ತಿರ್ಗಾ ಹಿಂಗೆ ಕರಗಿ ಮಳೆ ಆಗಿ ಭೂಮಿ ಮತ್ತೆ ಸಮುದ್ರ ಸೇರುತ್ತೆ. ಅರ್ಥ ಆಯ್ತಾ? ಜಲ ಅಂದ್ರೇನು? ನೀರು. ಭೂಮಿಲಿ ಯಾವ್ಯಾವ ರೂಪದಲ್ಲಿದೆ? ನದಿ, ಹಳ್ಳ, ಕೊಳ್ಳ, ಬಾವಿ, ಬೋರ್ವೆಲ್ಲು, ಹೌದಾ? ಇವನ್ನೆಲ್ಲ ಮತ್ತೆ ಸುಮಾರು ಕೆರೆ, ಹೊಂಡ, ಹೌದಾ? ಆ ಥರ ಸಮುದ್ರ ಇವುಗಳಲ್ಲೆಲ್ಲ ನೋಡಿದ್ದೀರಾ. ಆ ನೀರು ಏನಾಗುತ್ತೆ, ಒಂದ್ ಕಡೆ ಇದ್ದಂಗೆ ನೀರು ಇರಲ್ಲ. ಅದು ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಅದು ಚಕ್ರದ ರೂಪದಲ್ಲಿ ಸಾಗ್ತಾ ಇರ್ತೀವಿ. ಈ ನೋಡಿ, ಈ ನದಿ ರೂಪದಲ್ಲಿರುವಂತ ನೀರು ಅದು ಹಂಗೆ ಇರಲ್ಲ. ಅದೇನಾಗ್ತಾ ಇರುತ್ತೆ, ಸತತವಾಗಿ ಚಕ್ರದ ರೂಪದಲ್ಲಿ ಒಂದರಿಂದ ಒಂದು ರೂಪಕ್ಕೆ ಹೋಗಿ ಹೋಗಿ ಮತ್ತೆ ಬರ್ತಾ ಇದೆ ಫ್ರೆಶ್ ಆಗಿ. ಅದೇಗೆ ಅಂದ್ರೆ ಈಗ ಇದು ನದಿ ಅಂತ ತಿಳ್ಕೊಂಡು ಇಲ್ಲಿ ಸೂರ್ಯ ಇರ್ತಾನೆ. ಸೂರ್ಯನ ಶಾಖ ಹೀಗೆ ಸಮುದ್ರ ಅಥವಾ ನದಿ ಹಳ್ಳ ಕೊಳ್ಳಗಳಲ್ಲೆಲ್ಲ ಬಿದ್ದಾಗ ಆ ಶಾಖದಿಂದ ಏನಾಗುತ್ತೆ ಹೇಳಿ, ನೀರು ಆವಿ ಆಗುತ್ತೆ. ನೀರ್ ಹಾಕಿದಾಗ ಅದು ಆವಿಯಾಗಿ ಮತ್ತೆ ಹನಿಯನ್ನು ಕೂಡಿತಾ ಆವಿ ಆಗುತ್ತೆ. ಈ ನೀರು ಸೂರ್ಯನ ಶಾಖದಿಂದ ಆವಿಯಾಗಿ ಈ ಮೇಲ್ಗಡೆ ಹೋಗಿ ಕೋಲ್ಡ್ ಆಗುತ್ತೆ. ಕೋಲ್ಡ್ ಆಗಿ ಏನಾಯ್ತು, ಮೋಡ ಆಯ್ತು. ಹೌದಾ? ಈ ತರ ಮೋಡಗಳೆಲ್ಲ ಒಂದಕ್ಕೊಂದು ಏನಾಗ್ತವೆ, ಮತ್ತೆ ಇಲ್ಲಿ ಘರ್ಷಣೆ ಉಂಟಾಗುತ್ತಾ? ಮೋಡ ಏನಾದ್ರು ಮೋಡಕ್ಕೆ ಡಿಕ್ಕಿ ಹೊಡಿತಾ? ಅವಾಗ ಅಲ್ಲಿ ಮತ್ತೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದಾಗ ಇಲ್ಲಿರೋ ಮೋಡ ಮಂಜುಗಡ್ಡೆ ರೂಪದಲ್ಲಿರೋದು ಏನಾಗುತ್ತೆ, ಮತ್ತೆ ನೀರಾಗಿ ಭೂಮಿಗೆ ಬರುತ್ತೆ. ಭೂಮಿಗೆ ಬಂದ ಮತ್ತೆ ಇನ್ನೇನಾಗೋದು, ಮತ್ತೆ ನದಿ ಹಳ್ಳ ಕೊಳ ಸೇರುತ್ತೆ. ಈ ರೀತಿ ಏನಾಯ್ತು, ಜಲಚಕ್ರ ಆಯ್ತು. ನೀರು ಮೇಲೋಯ್ತು, ಮೋಡ ಆಯ್ತು, ಮತ್ತೆ ಮಳೆ ಹನಿ ಮತ್ತೆ ಭೂಮಿ ಸೇರ್ತು. ಹೌದಾ? ಹಳ್ಳ ಕೊಳ ಸೇರುತ್ತೆ. ಈ ರೀತಿ ಇಲ್ಲೊಂದು ಸೈಕಲ್ ನೋಡ್ತೀರಾ ನೀವು, ಮೇಲ್ಗಡೆ ಹೋಯ್ತು, ಇಲ್ಲಿ ಸೇರ್ತು, ಇಲ್ಲಿಂದ ಮತ್ತೆ ಹಿಂಗ್ ಬಂತು, ಮತ್ತೆ ಭೂಮಿ ಸೇರ್ತು. ಈ ತರ ಸೈಕಲ್ ಇದು, ನಾವು ತುಳಿಯೋ ಸೈಕಲ್ ಅಲ್ಲ. ಸೊ ಇದನ್ನ ನಾವು ಏನಂತ ಕರಿತೀವಿ, ಇದು ನೀರಿನ ಚಕ್ರ ಅಲ್ವಾ? ಚಕ್ರ ತರ ಸುತ್ತಾ ಇರುತ್ತೆ ಇದು. ಮತ್ತೆ ಭೂಮಿ ಸೇರುತ್ತೆ, ಮತ್ತೆ ಆವಿ ಆಗುತ್ತೆ, ಮತ್ತೆ ಮೋಡ, ಮೋಡದಿಂದ ಹನಿ, ಹನಿಯಿಂದ ಮಳೆ, ಮಳೆಯಿಂದ ನೀರು. ಹೌದಾ? ಈ ತರ ಜಲ ಸುತ್ತುತ್ತಾ ಇರುತ್ತಲ್ಲ. ಸೊ ಇದಕ್ಕೆ ಏನಂತ ಕರಿತೀವಿ, ಜಲ ಚಕ್ರ. ಇಲ್ಲಿ ಬರುವಂತ ಹಂತಗಳು ಏನಂದ್ರೆ ಆವಿಕರಣ, ಸಾಂಗೀಕರಣ, ಈ ರೀತಿ ಮತ್ತೆ ಮಳೆ. ಗೊತ್ತಾಯ್ತಾ? ಈ ಹಂತಗಳು ಮತ್ತೆ ಜಲಚಕ್ರ ಅರ್ಥ ಆಯ್ತಾ ಎಲ್ಲರಿಗೂ? ಎನಿಥಿಂಗ್ ಡೌಟ್? ಏನಾದ್ರು ಡೌಟ್ಸ್ ಆಯ್ತಾ? ಏನಾಗುತ್ತೆ ಹೇಳಿ, ಬಿಸಿ ಆದ್ಮೇಲೆ ಆವಿಯಾಗಿ ಮತ್ತು ಬಿಸಿ ಆದಾಗ ಜಾಸ್ತಿ ಬಿಸಿ ಆದಾಗ ಕುದಿಯುತ್ತೆ ನೀರು. ಕುದ್ಮೇಲೆ ಮತ್ತೇನಾಗುತ್ತೆ, ಹೊಗೆ ತರ ಆಗುತ್ತಾ? ಆ ಹೊಗೆನ ನಾವೇನಂತೀವಿ, ಆವಿ ಅಂತೀವಿ. ನೀರು ಆವಿಯಾಗಿ ನೋಡಿ, ಪ್ಲಾಸ್ಟಿಕ್ ಅಲ್ಲಿ ಏನಕ್ಕೆ ಆಗಿದೆ ಅಂದ್ರೆ ಇದನ್ನ ಕ್ಲೋಸ್ ಮಾಡಿದೀವಿ. ಈಗ ಇಲ್ಲೆಲ್ಲ ನೋಡಿ ವೈಟ್ ಕಾಣ್ತಾ ಇದಲ್ಲ, ಇದೆಲ್ಲ ನೀರಿನ ಆವಿ ಇದು. ಈಗ ಇದನ್ನ ಸ್ವಲ್ಪ ಹೊತ್ತಾದ್ಮೇಲೆ ಕೋಲ್ಡ್ ಆಗುತ್ತಾ, ತಣ್ಣಗಾದ್ಮೇಲೆ ನೋಡಿ ಅದು ಆವಿಯಾಗಿರೋದೆಲ್ಲ ನೀರ್ ಹನಿಯಾಗಿ ತಿರ್ಗಾ ಬರ್ತಾ ಇದೆ. ಕಾಣಿಸ್ತಾ ಕ್ಲಿಯರ್ ಆಗಿ ನೋಡಿ, ಹನಿ 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 ಆವಿಯಾಗಿ ಮೇಲ್ಗಡೆ ಹೋಗಿತ್ತಾ, ಮೇಲ್ಗಡೆ ಹೋಗಿರೋದು ತಣ್ಣಗಾದ್ಮೇಲೆ ಮತ್ತೆ ನೀರಾಗಿದೆ ನೋಡಿ, ನೀರಾಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಹೌದಾ? ಇದೇ ತರ ಮಳೆನೂ ಕೂಡ ಸಮುದ್ರದಲ್ಲಿ ನೀರಿರುತ್ತೆ. ಸೂರ್ಯನ ಬೆಳಕು ಬಿದ್ದು ಇಲ್ಲೇನಾಗುತ್ತೆ, ನೀರು ಕಾಯ್ದು ಆವಿಯಾಗಿ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಮತ್ತೆ ತಂಪಾಗಿ ಕೋಲ್ಡ್ ಆಗಿ ಮೋಡ ಆಗಿ ಮತ್ತೆ ಅಲ್ಲಿಂದ ಹೆಂಗಾಗುತ್ತೆ, ಮಳೆ ಆಗಿ ಪುನಃ ಹಿಂಗೆ ಬರುತ್ತೆ ಕೆಳಗೆ. ಗೊತ್ತಾಯ್ತಾ? ನೀರೇ ಮೇಲೋಗಿ ಮೋಡ ಆಗೋದು, ಮೋಡ ಆಗಿ ಮತ್ತೆ ಮಳೆ ಬರೋದು. ಇದನ್ನ ನಾವು ಏನಂತೀವಿ, ಜಲಚಕ್ರ. ಗೊತ್ತಾಯ್ತಾ? ಮಳೆ ಅಂದ್ಮೇಲೆ ಮಳೆನೇ ಬರ್ತಾ ಇದೆ ಅಲ್ವಾ? ನೋಡಿ, ನಮ್ಮ ಪಾಠ ಅವಕ್ಕೂ ಅರ್ಥ ಆಯ್ತು.